ಹಲೋ ಶರಣ್ರಿ. ಈ ಸಮ್ಮರ್ ಬಂತು ಅಂತಂದ್ರೆ ಹೊರಗೆ ಹೋಗಕ್ಕೂ ಆಗಂಗಿಲ್ಲ, ಮನ್ಯಾಗ ಕುಂದ್ರಕ್ಕೂ ಆಗಲ್ಲ. ಯಾಕಂತಂದ್ರೆ ಮನ್ಯಾಗ ಕುಂತ್ರೆ ಫುಲ್ ಸೆಖಿ, ಹೊರಗೆ ಹೋದ್ರೆ ಫುಲ್ ಬಿಸಿಲು. ಆದರೂ ಇಲ್ಲೇ ಒಂದು ನಿಯರ್ ಬೈ ಪಾರ್ಕ್ ಇತ್ತು ರೀ, ಹಾಗಾಗಿ ಹೋಗೋಣ ಅಂತಂದು ಹೇಳಿ ಹೊಂಟೀವಿ. ಬರೀ ತೋರಿಸ್ತಾನೆ ಹೆಂಗೈತಿ ಹೊರಗೆ ನೋಡ್ರಿ, ಈ ಥರ ಐತಿ. ಆಮೇಲೆ ಇಲ್ಲೇ ಟಿಕೆಟ್ ತೊಗೊಂಡು ನಾವು ಒಳಗೆ ಹೋದ್ವಿ. ಒಳಗೆ ಹೋದ ತಕ್ಷಣ ಈ ಥರ ಬೋರ್ಡ್ ಹಾಕ್ಯಾರಿ, ಎಲ್ಲ ಕಡೆ ಡೈರೆಕ್ಷನ್ಸ್ ತೋರಿಸ್ತಾರ. ಆಮೇಲೆ ಅದ್ರ ಪಕ್ಕಕ್ಕೆ ಒಂದು ನೀರಿಂದ ಇದು ಮಾಡಿ ಅದ್ರ ಕಡೆ ಬುದ್ಧನ ಸ್ಟ್ಯಾಚು ಇಟ್ಟಾರ. ಬುದ್ಧ ನೋಡಿದ ತಕ್ಷಣ ಏನೋ ಒಂಥರ ಖುಷಿ ಆಗುತ್ರಿಪ್ಪ. ಇಲ್ಲ ನೋಡ್ರಿ, ಇವ್ರು ಫೋಟೋಶೂಟ್ ಮಾಡೋ ಅಂತಾರೆ. ಆಮೇಲೆ ಇವರೆಲ್ಲ ಕಡೆನೂ ಗ್ರೀನ್ ಬೋರ್ಡ್ ಹಾಕಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಾರ. ಇವರು ಬೋರ್ಡ್ ಹೊತ್ಕೊಂತ ಅಲ್ಲಿ ನಿಂತಾರ. ಹಂಗೆ ಒಂದೆರಡು ವಿಡಿಯೋ ಮಾಡ್ಬೇಕಂತ ಅನ್ನಿಸ್ತ್ರಿ. ಹಾಂ ಬಾ. ನಿನ್ನೊಂದಿಗಿರುವ ಸುಂದರಗಳಿಗೆ ನನಗೆ ಫುಲ್ ಕ್ರೇಜ್ ರೀಪ. ಇವರಿಗೆ ಕ್ರೇಜೇ ಇಲ್ಲ, ವಿಡಿಯೋ ಕ್ರೇಜ್ ಇಲ್ಲ, ಫೋಟೋ ಕ್ರೇಜ್ ಇಲ್ಲ, ಏನೂ ಇಲ್ಲ. ಸೊ ಹಿಂಗಾಗಿ ಎಲ್ಲ ಕಡೆ ಪ್ರೋಗ್ರೆಸ್ ಮಾಡ್ಬೇಕು ಅವ್ರಿಗೆ. ಆಮೇಲೆ ಮುಂದ್ಕತ ಹೋದ್ವಿ. ಅಲ್ಲಿ ಹೋದ ತಕ್ಷಣ ಒಂದು ಕುತ್ಕೊಳಕ್ಕೆ ಮಸ್ತ್ ಜಾಗ ಐತ್ರಿ. ಅಲ್ಲಿ ಕುತ್ಕೊಂಡ್ವಿ, ಟೈಮ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ನೋಡ್ರಿ, ಇದು ಒಂದೊಂದು ಹೊಸ ಜಾಕೆಟ್ ರೀ. ಹಿಂಗಾಗಿ ಜಾಕೆಟ್ ಹೈಲೈಟ್ ಆಗಲಿ ಅಂತಂದು ಹೇಳಿ ಭಾಳ ವಿಡಿಯೋ ಮಾಡಿಬಿಟ್ಟೇನಿ ನಾನು. ಆಮೇಲೆ ಇನ್ನೊಂದು, ನಾನು ವೈಟ್ ಕಾಣಕತ್ತೀನಿ ಅನ್ಸಕತ್ತೈತ್ರಿ. ಸೊ ಹಿಂಗಾಗಿ ವಿಡಿಯೋ ಕ್ಲಿಪ್ ತೊಗೊಂಡೇನಿ. ಆಮೇಲೆ ಇಲ್ಲಿ ನೋಡ್ರಿ, ನಾವು ಬೈನಾಕ್ಯುಲರ್ ಒಳಗೆ ಅವ್ರು ಬರ್ಡ್ ನೋಡಕತ್ತಾರ ಅಂತ ತಿಳ್ಕೊಂಡಿದ್ವಿ. ಬಟ್ ಅವರು ಕ್ಯಾಮ್ರಾನ ರೆಂಟಿಗೆ ತೊಗೊಂಡು ಬಂದು ಬರ್ಡ್ ಫೋಟೋಗ್ರಫಿ ಮಾಡಕತ್ತಿದ್ರಂತ. ಒಂದು ನಿಮಿಷ ವೇಸ್ಟ್ ಮಾಡ್ಲಂಗೆ ಫೋಟೋಗ್ರಫಿ ಮಾಡೋ ಅಂತಾರೆ ಅವರು. ನೋಡಿರಿ, ಫೋಟೋಗ್ರಫಿ ಇಷ್ಟು ಚೆನ್ನಾಗೈತಿ ಅವ್ರದ್ದು. ಇವ್ರದ್ದೊಂದು ಯೂಟ್ಯೂಬ್ ಚಾನಲ್ಲು ಐತ್ರಿ. ಇಲ್ಲೇ ನೋಡಿರಿ, ಕಿಡ್ಸ್ ಝೋನ. ಎಲ್ಲರೂ ಎಷ್ಟು ಚೆನ್ನಾಗಿ ಆಡಕಂತಾರ. ಎಲ್ಲ ಪೇರೆಂಟ್ಸು ನೋಡಿರಿ, ತಾವೆಷ್ಟು ಬ್ಯುಸಿ ಇದ್ರೂ ಅವ್ರಿಗೆ ಮಕ್ಕಳಿಗಂತ ಒಂದು ಸ್ವಲ್ಪ ಟೈಮ್ ಕೊಟ್ಟು ಇಲ್ಲೆಲ್ಲರನ್ನೂ ಕರ್ಕೊಂಬಂದಾರ್ರಿ. ಮಸ್ತ್ ಎಂಜಾಯ್ ಮಾಡತ್ತಿದ್ರು. ಖುಷಿ ಅನ್ನಿಸ್ತು ನೋಡಿ. ಪಾರ್ಕ್ನ ಹೊರಗಿಂತ ನೋಡಿದಾಗ ಒಳಗೆ ಯಾರೂ ಇಲ್ಲನ ಅಂತ ಅನ್ನೋರಂಗೆ ಫೀಲ್ ಆಯ್ತು. ಬಟ್ ಒಳಗಡೆ ಬಂದಮೇಲೆ ಎಷ್ಟು ಚೆನ್ನಾಗಿತ್ತು ರೀ. ಅಲ್ಲೇ ಮುಂದ್ಗಡೆ ಬಂದ ತಕ್ಷಣ ಒಂದು ಓಪನ್ ಏರ್ ಜಿಮ್ ಇತ್ತು ರೀ. ಸೊ ಹಿಂಗಾಗಿ ನಾವು ಏನರ ಟ್ರೈ ಮಾಡೋಣ ಅಂತಂದು ಹೇಳಿ ಟ್ರೈ ಮಾಡಕತ್ತೀವಿ ರೀ. ಇಲ್ಲಿ ಪಾರ್ಕ್ ಒಳಗೆ ಒಂಥರ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನಿಸ್ತು ರೀ. ನಾವು ಬರೋದು ಲೇಟಾಗಿ ಬಂದುಬಿಟ್ಟಿವಿ ರೀ. ಸೊ ಹಿಂಗಾಗಿ ಇನ್ನೂ ಜಲ್ದಿ ಬರಬೇಕಿತ್ತು, ಮಸ್ತ್ ಎಂಜಾಯ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಆದರೂ ನೋಡಿರಿ, ಇಲ್ಲೆಲ್ಲರೂ ಎಷ್ಟು ಚೆನ್ನಾಗಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಒಂಥರ ಖುಷಿ ಅನ್ಸತೈತಿ ರೀ ನೋಡಿದರೆ. ಇವ್ರು ಇನ್ನೂ ಸ್ವಲ್ಪ ತಿಲ್ಲೇ ಬಿಟ್ಟನೆ ಮುರಿದೇ ಬಿಡ್ತಾರೆ ರೀ ಅದನ್ನು. ಅವ್ರು ಮಾಡ್ದಂಗೆ ನಾನು ಮಾಡಕ್ಕೆ ಹೋದೆ ರೀ. ನನಗಂತೂ ಫುಲ್ ಭಯ ಆಗತೈತಿ. ಕಾಲ ಮುಂದೆ ಹೋಗಲ್ವು. ಯಾಕಂತಂದ್ರೆ ಇವನ್ನೆಲ್ಲ ಮಾಡಿ ನಂಗೆ ರೂಢ ಇಲ್ಲರಿ. ಸೊ ಆಮೇಲೆ ಹಂಗೆ ಆತು ಬಿಡಿ, ಇನ್ನೇನು ಮುಗೀತಾ, ಎಕ್ಸಿಟ್ ಆಗೋಣ ಅಂತಂದು ಹೇಳಿ ಬಂದ್ವಿ. ಅಲ್ಲಿ ನೋಡಿರಿ, ಒಂದು ಸಣ್ಣ ಕೆರೆ ಥರ ಮಾಡ್ಯಾರ ಅಲ್ಲೇ ಒಳಗೆ. ಆಮೇಲೆ ಒಂದು ರೀಲ್ ಮಾಡ್ಬೇಕಂತ ಭಾರಿ ಹುಚ್ಚಿತ್ತು ರೀ, ಅದನ್ನು ಮಾಡಿದೆ ನಾನು. ಈ ಸಾಂಗ್ ಯಾವ್ದು ಅಂತಂದು ಹೇಳಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ ನಮ್ಗೆ. ಫೈನಲಿ ಪಾರ್ಕ್ ನೋಡ್ಕೊಂಡು ಹೊರಗೆ ಬರಲೇಬೇಕಾಯ್ತು, ಯಾಕಂದರೆ ಟೈಮ್ ಆಗಿತ್ತು. ಮತ್ತು ಇನ್ನೊಂದು ಸತಿ ಬಂದ್ರಾತ ಅಂದ್ಕೊಂಡು ಬಂದ್ವಿ. ಹೊರಗೆ ಬಂದ ತಕ್ಷಣ ನೋಡಿರಿ, ಸಿಟಿ ಎಷ್ಟು ಚೆನ್ನಾಗಿ ಕಾಣಕತ್ತಿತ್ತು. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.